ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ತುಂಬಿದೆ. ಗ್ಯಾರಂಟಿಗಳನ್ನು ಜನರಿಗೆ ನೀಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿಸಿದೆ ಅನ್ನೋದು ಬಿಜೆಪಿಯ ವಾದ. ಕಾಂಗ್ರೆಸ್ ನೀಡಿದ ಎಲ್ಲ 5 ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ. ಮಹಿಳೆಯರನ್ನ ಕೇಂದ್ರೀಕೃತವಾಗಿರಿಸಿಕೊಂಡು ರೂಪಿಸಿದ ಯೋಜನೆ ಹೆಚ್ಚು ಖ್ಯಾತಿಯನ್ನ ಗಳಿಸಿತು. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಒತ್ತು ಕೊಟ್ಟಿತ್ತು. ಪ್ರತಿ ತಿಂಗಳು ಸರ್ಕಾರದಿಂದ ಬಂದ ಹಣವನ್ನ ಕೂಡಿಟ್ಟು ಉಪಯುಕ್ತ ಸಾಮಗ್ರಿಗಳು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿದ ಉದಾಹರಣೆ ಕೂಡ ಇದೆ. ಇದಕ್ಕೆ 1 ವರ್ಷದಲ್ಲಿ ಖರ್ಚಾದ ಮೊತ್ತ 23,098 ಕೋಟಿ ರೂಪಾಯಿಗಳು. ಎರಡನೇ ಗ್ಯಾರಂಟಿ ಅಂದರೆ ಅದು ಗೃಹ ಜ್ಯೋತಿ. ಬಡ ಹಾಗೂ ಮಧ್ಯಮ ವರ್ಗನ ಗುರಿಯಾಗಿಸಿಕೊಂಡು ರೂಪಿಸಿದ ಯೋಜನೆ ಕೋಟ್ಯಂತರ ಕನ್ನಡಿಗರಿಗೆ ಅನುಕೂಲವಾಗಿ 0 ಬಿಲ್ ಪಡೆಯುತ್ತಿದ್ದಾರೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ವ್ಯವಸ್ಥೆಗೆ ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಈ ಯೋಜನೆಗೆ ಇಲ್ಲಿಯವರೆಗೆ ಖರ್ಚಾದ ವೆಚ್ಚ 10,207 ಕೋಟಿ ರೂಪಾಯಿಗಳು. ಮತ್ತೊಂದು ಮಹಿಳಾ ಕೇಂದ್ರೀಕೃತ ಗ್ಯಾರಂಟಿ ಎಂದರೆ ಶಕ್ತಿ ಯೋಜನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಸಾಮಾನ್ಯ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಒದಗಿಸುವ ವ್ಯವಸ್ಥೆ ಇದಾಗಿದೆ. ಈ ಯೋಜನೆಯಡಿಯಲ್ಲಿ ಒಟ್ಟಾರೆ 211.5 ಕೋಟಿ ಟ್ರಿಪ್ಗಳಲ್ಲಿ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದಕ್ಕಾಗಿ ಖರ್ಚಾಗಿರೋದು 4,054 ಕೋಟಿ ರೂಪಾಯಿಗಳು. ಹಸಿದವರಿಗೆ ಅನ್ನ ನೀಡುವ ಮಹತ್ವದ ಯೋಜನೆ ಅಂದರೆ ಅದು ಅನ್ನಭಾಗ್ಯ. ಕೇಂದ್ರ ಸರ್ಕಾರದಿಂದ ಈಗಾಗಲೇ 5 ಕೆಜಿ ಆಹಾರ ಧಾನ್ಯವನ್ನ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗೆ ನೀಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಇನ್ನೂ 5 ಕೆಜಿ ಆಹಾರ ಧಾನ್ಯ ಹೆಚ್ಚುವರಿಯಾಗಿ ನೀಡುವ ಆಲೋಚನೆ ಇತ್ತು. ಆದರೆ ಆಹಾರ ಧಾನ್ಯದ ಕೊರತೆಯಿಂದ 5 ಕೆಜಿ ಆಹಾರ ಧಾನ್ಯದ ಮೊತ್ತ ನೀಡಲಾಗ್ತಾ ಇದೆ. ಇದಕ್ಕೆ ಇಲ್ಲಿಯವರೆಗೆ ಖರ್ಚಾಗಿರುವ ಮೊತ್ತ ಒಟ್ಟಾರೆ 7,364 ಕೋಟಿ ರೂಪಾಯಿ. ಇನ್ನು ನಿರುದ್ಯೋಗಿ ಪದವೀಧರರು ಹಾಗೂ ಡಿಪ್ಲೊಮಾ ಹೋಲ್ಡರ್ಗಳನ್ನು ಅಂದರೆ ಯುವ ಮತದಾರರನ್ನ ಗಮನದಲ್ಲಿಟ್ಟುಕೊಂಡು ಅವರ ಸಬಲೀಕರಣಕ್ಕೆ ಅನುಕೂಲವಾಗುವಂತೆ ರೂಪಿಸಿದ ಯೋಜನೆ ಇದು. ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿ ನೀಡುವಂತಹ ಕಾರ್ಯಕ್ರಮ ಇದು. ಇದಕ್ಕಾಗಿ ಇಲ್ಲಿಯವರೆಗೂ ಖರ್ಚಾದ ಮೊತ್ತ 93 ಕೋಟಿ ರೂಪಾಯಿ. ಒಟ್ಟಾರೆ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದ ಈ ಎಲ್ಲ 5 ಯೋಜನೆಗಳಿಗಾಗಿ ಸರ್ಕಾರ 44,816 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ. ಇತ್ತ ಬಿಜೆಪಿ ನಾಯಕರು ರಾಜ್ಯವನ್ನ ಆರ್ಥಿಕ ಮುಗ್ಗಟ್ಟಿಗೆ ತಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಸಾಧನೆಯ ಬಗ್ಗೆ ಮಾತನಾಡ್ತಿದ್ದಾರೆ. ರಿಪೋರ್ಟ್ ಕರ್ನಾಟಕ ತಕ್.